ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಧರ್ಮರಾಜನ ರಾಜಸೂಯಕ್ಕಾಗಿ ಕೃಷ್ಣನ ಪ್ರಯಾಣವು ಎಂಬ 71ನೆಯ ಅಧ್ಯಾಯವು. ಹಿಂದಿನ ಅಧ್ಯಾಯದಲ್ಲಿ ಜರಾಸಂದನು ಸೆರೆಯಲ್ಲಿಟ್ಟಿದ್ದ ರಾಜರ ಕಡೆಯಿಂದ ಬಂದ ದೂತನೊಬ್ಬನು ಆ ರಾಜರ ಸಂದೇಶವನ್ನು ತಿಳಿಸಿದ ಮೇಲೆ ಕ್ರೋಧದಿಂದ ಉದ್ರಿಕ್ತರಾದ ಯಾದವರೆಲ್ಲರೂ ಜರಾಸಂದನ ಮೇಲೆ ಯುದ್ಧಕ್ಕೆ ಹೋಗಬೇಕೆಂದು ಬಯಸುತ್ತಿದ್ದಾಗ ಅದೇ ಸಮಯದಲ್ಲಿ ನಾರದರು ಬಂದು ಯುಧಿಷ್ಠಿರನು ನಡೆಸಲಿರುವ ರಾಜಸೂಯ ಯಾಗವನ್ನು ತಿಳಿಸಿ ಅಲ್ಲಿಗೆ ಹೋಗುವಂತೆ ಕೃಷ್ಣನನ್ನು ಪ್ರೇರಿಸುತ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣನು ಉದ್ಧವನ ಇಂಗಿತವನ್ನು ಕೇಳಿದ್ದಾನೆ. ಉದ್ಧವನು ಇಂಗಿತಜ್ಞನಾದುದರಿಂದ ಕೃಷ್ಣನ ಮನೋಭಿಪ್ರಾಯವನ್ನು ಸಭಿಕರು ಜರಾಸಂಧ ವಧಾರ್ಥವಾಗಿ ಹೋಗಬೇಕೆಂದು ಹೇಳಿದುದನ್ನು ಪರ್ಯಾಲೋಚಿಸಿ ಕೃಷ್ಣನ ಅಭಿಪ್ರಾಯವನ್ನೇ ಸ್ಥಿರೀಕರಿಸುತ್ತಾ ಹೀಗೆಂದು ಹೇಳುವನು: ಓ ಪ್ರಭು, ಈಗ ನೀನು ನಿನ್ನ ಅತ್ತೆಯ ಮಗನಾದ ಧರ್ಮರಾಜನ ರಾಜಸೂಯಕ್ಕಾಗಿ ಹೋಗಿ ಅವನಿಗೆ ತಕ್ಕ ಸಹಾಯವನ್ನು ಮಾಡಬೇಕಾದುದು ನಿನಗೆ ಅವಶ್ಯ ಕರ್ತವ್ಯವೇ. ಅದರಂತೆಯೇ ಇತ್ತಲಾಗಿ ನಿನ್ನಲ್ಲಿ ಶರಣಾರ್ಥಿಗಳಾದ ರಾಜರನ್ನು ರಕ್ಷಿಸುವುದಕ್ಕಾಗಿ ಜರಾಸಂಧನ ಮೇಲೆ ದಂಡೆತ್ತಬೇಕಾದುದು ಅವಶ್ಯವೇ. ಈ ಎರಡು ಕಾರ್ಯಗಳಲ್ಲಿ ಯಾವುದನ್ನು ನಾವು ಉಪೇಕ್ಷಿಸುವುದಕ್ಕಿಲ್ಲ. ಆದರೆ ಈಗ ಯುಧಿಷ್ಠಿರನು ಮೊದಲು ದಿಗ್ವಿಜಯವನ್ನು ಮಾಡಿದ ಮೇಲೆಯೇ ರಾಜಸೂಯವನ್ನು ನಡೆಸಬೇಕಾಗಿರುವುದು. ಆದುದರಿಂದ ಆ ದಿಗ್ವಿಜಯದಲ್ಲಿ ನೀನು ಅವನಿಗೆ ಸಹಾಯ ಮಾಡುವ ನೆವದಿಂದಲೇ ಜರಾಸಂಧನನ್ನು ನಿಗ್ರಹಿಸಿ ಅವನಲ್ಲಿ ಸೆರೆ ಸಿಕ್ಕಿರುವ ರಾಜರನ್ನು ಬಿಡಿಸುವ ಸಂಭವವು ಘಟಿಸಿದರೂ ಘಟಿಸಬಹುದು. ಆದುದರಿಂದ ನಾವು ಮೊದಲು ಧರ್ಮರಾಜನ ಸಹಾಯಕ್ಕಾಗಿ ಇಂದ್ರಪ್ರಸ್ಥಕ್ಕೆ ಹೋಗುವುದೇ ಉಚಿತವೆಂದು ತೋರುವುದು. ಅಲ್ಲಿ ಹೋಗಿ ಧರ್ಮರಾಜನ ಅನುಮತಿಯನ್ನು ಪಡೆದು ಅವನಿಗಾಗಿಯೇ ಜರಾಸಂಧನನ್ನು ನಿಗ್ರಹಿಸಬಹುದಲ್ಲವೇ? ಹೀಗೆ ನಾವು ಈಗ ಇಂದ್ರಪ್ರಸ್ಥಕ್ಕೆ ಹೋಗುವುದರಿಂದ ನಮ್ಮ ಎರಡು ಕಾರ್ಯಗಳಿಗೂ ಅನುಕೂಲವಾಗುವುದು. ಕೃಷ್ಣ, ಈ ನೆವದಿಂದಲೇ ನೀನು ನಿನ್ನಲ್ಲಿ ಶರಣಾಗತರಾದ ರಾಜರನ್ನು ರಕ್ಷಿಸಿ ಅಪಾರ ಕೀರ್ತಿಗೆ ಪಾತ್ರನಾಗಬಹುದು. ನಮ್ಮ ಯಾದವರೆಲ್ಲರೂ ಹಿಂದು ಮುಂದು ಯೋಚಿಸದೆ ಆತುರದಿಂದ ಜರಾಸಂಧನ ಮೇಲೆ ದಂಡೆತ್ತಿ ಹೊರಡಬೇಕೆಂದು ಹೇಳುತ್ತಿರುವರೇ ಹೊರತು ಅವನ ಬಲವೆಂಥದೆಂಬುದನ್ನು ಯೋಚಿಸಿದ ಹಾಗೆ ತೋರಲಿಲ್ಲ. ಅವನು 10,000 ಆನೆಗಳ ಬಲವುಳ್ಳವನು. ಅವನನ್ನು ನಿಗ್ರಹಿಸುವುದು ಸುಲಭ ಸಾಧ್ಯವಲ್ಲ. ಮಹಾಬಲಾಢ್ಯನಾದ ಭೀಮಸೇನನೊಬ್ಬನು ಹೊರತು ಬೇರೊಬ್ಬರು ಅವನಿಗೆ ಎದುರಾಗಿ ನಿಲ್ಲುವವರಿಲ್ಲ. ಅವನನ್ನು ದ್ವಂದ್ವ ಯುದ್ಧದಿಂದಲ್ಲದೆ ಬೇರೆ ವಿಧದಿಂದ ಜಯಿಸುವುದು ಸಾಧ್ಯವಿಲ್ಲ. 100 ಅಕ್ಷೋಹಿಣಿ ಸೈನ್ಯಗಳನ್ನು ಸೇರಿಸಿಕೊಂಡು ಹೋದರೂ ಅವನನ್ನು ಜಯಿಸಲಾರೆವು. ಅಪರಿಮಿತವಾದ ಸೇನಾ ಬಲವುಳ್ಳ ಆತನು ತಾನೊಬ್ಬನೇ ಭೀಮನೊಡನೆ ದ್ವಂದ್ವ ಯುದ್ಧಕ್ಕೆ ನಿಲ್ಲುವನೇ ಎಂದರೆ ಅದಕ್ಕೊಂದು ಉಪಾಯವನ್ನು ಹೇಳುವೆನು ಕೇಳು. ಆ ಜರಾಸಂಧನು ಬ್ರಾಹ್ಮಣ ಭಕ್ತಿಯುಳ್ಳವನು. ಬ್ರಾಹ್ಮಣರು ತನ್ನಲ್ಲಿ ಅರ್ಥಿಗಳಾಗಿ ಬಂದು ಯಾಚಿಸಿದ ಪಕ್ಷದಲ್ಲಿ ಅವನು ಎಂದಿಗೂ ತಿರಸ್ಕರಿಸಲಾರನು. ಭೀಮನು ಬ್ರಾಹ್ಮಣ ವೇಷದಿಂದ ಹೋಗಿ ಅವನಲ್ಲಿ ಯುದ್ಧ ಭಿಕ್ಷೆಯನ್ನು ಯಾಚಿಸಿದ ಪಕ್ಷದಲ್ಲಿ ಅವನು ನಿಸ್ಸಂದೇಹವಾಗಿ ಸಮ್ಮತಿಸುವನು. ಆಗ ಭೀಮನ ಕೈಯಿಂದ ಜರಾಸಂಧನಿಗೆ ಮರಣವೇ ನಿಶ್ಚಯವು. ನಿನ್ನ ಕಣ್ಣಿದಿರಾಗಿಯೇ ಭೀಮನು ಆತನನ್ನು ಕೊಲ್ಲುವನು. ಕೃಷ್ಣ, ನೀನಾದರೂ ಈ ಜಗತ್ತಿನ ಉತ್ಪತ್ತಿ ಲಯಗಳೆರಡಕ್ಕೂ ಕಾರಣನು, ಸರ್ವ ನಿಯಾಮಕನು. ನೀನು ಪ್ರಾಕೃತ ರೂಪವಿಲ್ಲದವನು. ನೀನೇ ಕಾಲ ಶರೀರಕನಾಗಿ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವೆ. ಬ್ರಹ್ಮರುದ್ರರಿಬ್ಬರು ಸೃಷ್ಟಿ ಸಂಹಾರಗಳಿಗೆ ಕಾರಣರೆಂಬುದು ನಿಮಿತ್ತ ಮಾತ್ರವೇ ಹೊರತು ನಿನ್ನ ಅಂಶದಿಂದಲೇ ಅವರು ಆಯಾ ಕಾರ್ಯಗಳನ್ನು ನಡೆಸಬಲ್ಲರು. ಹಿಂದೆ ನೀನು ಶಂಖಚೂಡನನ್ನು ಕೊಂದು ಅವನ ಸೆರೆಯಲ್ಲಿ ಸಿಕ್ಕಿದ ಗೋಪಿಯರನ್ನು ಬಿಡಿಸಿದೆ. ಅದಕ್ಕೆ ಹಿಂದಿನ ಅವತಾರಗಳಲ್ಲಿಯೂ ಒಮ್ಮೆ ಮೊಸಳೆಯ ಬಾಯಿಗೆ ಸಿಕ್ಕಿಬಿದ್ದ ಗಜೇಂದ್ರನನ್ನು ರಕ್ಷಿಸಿದೆ. ಮತ್ತೊಮ್ಮೆ ರಾವಣನ ಸೆರೆಯಲ್ಲಿ ಸಿಕ್ಕಿದ ಸೀತಾದೇವಿಯನ್ನು ಸೆರೆಯಿಂದ ಬಿಡಿಸಿದೆ. ಈ ಅವತಾರದಲ್ಲಿಯೂ ನೀನು ಹುಟ್ಟಿದೊಡನೆಯೇ ಕಂಸನ ಸೆರೆಯಲ್ಲಿ ಸಿಕ್ಕಿದ್ದ ನಿನ್ನ ತಾಯಿ ತಂದೆಗಳನ್ನು ಬಿಡಿಸಿದೆ. ಹೀಗೆ ಆಶ್ರಿತ ಬಂಧ ವಿಮೋಚನ ರೂಪವಾದ ನಿನ್ನ ಕೀರ್ತಿಯು ಈಗಲೂ ಅಲ್ಲಲ್ಲಿ ಕೊಂಡಾಡಲ್ಪಡುವಂತೆ
ಪ್ರಕೃತದಲ್ಲಿ ಜರಾಸಂಧನ ಸೆರೆಯಿಂದ ವಿಮುಕ್ತರಾಗುವ ರಾಜರ ಪತ್ನಿಯರು ಕೂಡ ಮನೆ ಮನೆಗಳಲ್ಲಿ ನಿನ್ನ ಕೀರ್ತಿಯನ್ನು ಅನವರತವೂ ಕೊಂಡಾಡುವರು. ಆದುದರಿಂದ ಓ ಕೃಷ್ಣ, ಈಗ ನೀನು ರಾಜಸೂಯ ಯಾಗಕ್ಕೆ ಹೋಗುವುದರಿಂದ ಅಲ್ಲಿ ಭೀಮನ ಕೈಯಿಂದ ಜರಾಸಂಧನನ್ನು ಕೊಲ್ಲಿಸಬಹುದು. ಅದು ಜರಾಸಂಧನ ವಧದಲ್ಲಿ ಮಾತ್ರವೇ ಮುಗಿಯುವ ಹಾಗಿಲ್ಲ. ಇದರಿಂದ ಇನ್ನೂ ಅನೇಕ ಪ್ರಯೋಜನಗಳುಂಟು. ಇದೇ ನೆವದಿಂದ ನಿನ್ನ ವೈರಿಯಾದ ಶಿಶುಪಾಲಾದಿಗಳು ನಿನ್ನನ್ನು ಎದುರಿಸಿ ನಿನ್ನಿಂದ ಹತರಾಗಬಹುದು. ಧರ್ಮರಾಜನ ಯಾಗದಲ್ಲಿ ನಿನಗಿರತಕ್ಕ ಅಕ್ಕರೆಯನ್ನು ತೋರಿಸಿದಂತಾಗುವುದು. ಆದುದರಿಂದ ನೀನು ಮೊದಲು ಇಂದ್ರಪ್ರಸ್ಥಕ್ಕೆ ಹೊರಡುವುದೇ ಉಚಿತವು ಎಂದನು. ಹೀಗೆ ಉಭಯ ಪಕ್ಷಕ್ಕೂ ಅನುಕೂಲಿಸುವಂತೆ ಹೇಳಿದ ಉದ್ಧವನ ವಾಕ್ಯವನ್ನು ಕೇಳಿ ಕೃಷ್ಣನು, ಬಲರಾಮನು, ನಾರದನು, ಯದುವೃದ್ಧರು ಅದನ್ನು ಮನಃಪೂರ್ವಕವಾಗಿ ಅನುಮೋದಿಸಿದರು. ಒಡನೆಯೇ ಕೃಷ್ಣನು ಗುರುಗಳಿಗೂ ವೃದ್ಧರಿಗೂ ನಮಸ್ಕರಿಸಿ ಅವರ ಅನುಮತಿಯನ್ನು ಪಡೆದು ತನ್ನ ಭೃತ್ಯರಾದ ದಾರುಕ, ಚೈತ್ರರಿಗೆ ಪ್ರಯಾಣ ಸನ್ನದ್ಧರಾಗುವಂತೆ ಆಜ್ಞಾಪಿಸಿದನು. ಮತ್ತು ತನ್ನ ಅಂತಃಪುರ ಸ್ತ್ರೀಯರನ್ನು, ಮಕ್ಕಳನ್ನು ತಮ್ಮ ತಮ್ಮ ಪರಿವಾರಗಳೊಡನೆ ಇಂದ್ರಪ್ರಸ್ಥಕ್ಕೆ ಹೊರಡುವಂತೆ ಆಜ್ಞಾಪಿಸಿದನು. ಯದುರಾಜನಾದ ಉಗ್ರಸೇನನ ಮತ್ತು ಬಲರಾಮನ ಅನುಜ್ಞೆಯನ್ನು ಪಡೆದು ಗರುಡ ಧ್ವಜದಿಂದ ಅಲಂಕೃತವಾದ ತನ್ನ ರಥವನ್ನೇರಿದನು. ರಥ, ಗಜ, ತುರಗ ಪದಾತಿಗಳೊಡನೆ ಚತುರಂಗ ಸೈನ್ಯವು ಅವನ ಹಿಂದೆ ಹೊರಟಿತು. ಶಂಖ, ಭೇರಿ, ಮೃದಂಗ, ಗೋಮುಖ ಮೊದಲಾದ ವಾದ್ಯಗಳೆಲ್ಲವೂ ಮೊಳಗುತ್ತಿದ್ದವು. ರುಕ್ಮಿಣಿ ಮೊದಲಾದ ಅಂತಃಪುರ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮಕ್ಕಳೊಡನೆ ಗಂಧ, ಪುಷ್ಪ, ವಸ್ತ್ರಾಭರಣಾದಿಗಳಿಂದ ಅಲಂಕೃತರಾಗಿ ಚಿನ್ನದ ಪಲ್ಲಕ್ಕಿಗಳ ಮೇಲೆಯೂ ರಥಗಳ ಮೇಲೆಯೂ ಕುದುರೆಗಳ ಮೇಲೆಯೂ ಏರಿ ಕೃಷ್ಣನನ್ನು ಹಿಂಬಾಲಿಸಿದರು. ವೀರ ಭಟರು ಖಡ್ಗ ಪಾಣಿಗಳಾಗಿ ಆ ಸ್ತ್ರೀಯರಿಗೆ ಬೆಂಗಾವಲಾಗಿ ಬರುತ್ತಿದ್ದರು. ಅವರ ಹಿಂದೆ ವಾರಸ್ತ್ರೀಯರು, ಗೌಡಿಯರು ತಮಗೆ ಯೋಗ್ಯವಾದ ಅಲಂಕಾರಗಳನ್ನು ಧರಿಸಿ ಹೊರಟರು. ಇವರೆಲ್ಲರೂ ಎತ್ತು, ಕುದುರೆ, ಎಮ್ಮೆ, ಒಂಟೆ, ಬಂಡಿ, ಆನೆ, ಮನುಷ್ಯರು ಮೊದಲಾದ ವಾಹನಗಳಲ್ಲಿ ಹಾಸಿಗೆ, ಹೊತ್ತಿಗೆ, ಕಂಬಳಿ, ಹುಲ್ಲಿನ ತಡಿಕೆ, ಗುಡಾರ ಮೊದಲಾದ ಸಾಮಗ್ರಿಗಳನ್ನು ಸಾಗಿಸಿಕೊಂಡು ಬರುತ್ತಿದ್ದರು. ಕೃಷ್ಣನನ್ನು ಹಿಂಬಾಲಿಸಿ ಬರುತ್ತಿದ್ದ ಸೈನ್ಯವು ಚಾಮರ ಧ್ವಜಗಳಿಂದಲೂ ನಾನಾ ಆಯುಧಗಳಿಂದಲೂ ಆಭರಣಗಳಿಂದಲೂ ಕವಚಾದಿಗಳಿಂದಲೂ ಅಪೂರ್ವ ಶೋಭೆಯನ್ನು ಬೀರುತ್ತಾ ಮಹಾಧ್ವನಿಯೊಡನೆ ಹೊರಟು ಬರುವಾಗ ತಿಮಿಂಗಿಲಾದಿ ಜಲಜಂತುಗಳಿಂದಲೂ ದೊಡ್ಡ ಅಲೆಗಳಿಂದಲೂ ಕೂಡಿ ಸೂರ್ಯ ಕಿರಣ ಸಂಬಂಧದಿಂದ ಹೊಳೆಯುತ್ತಿರುವ ಮಹಾ ಸಮುದ್ರದಂತೆ ತೋರುತ್ತಿತ್ತು. ಹೀಗೆ ಪ್ರಯಾಣ ಸನ್ನದ್ಧನಾಗಿ ಹೊರಟ ಕೃಷ್ಣನ ಮನೋನಿಶ್ಚಯವನ್ನು ತಿಳಿದುಕೊಂಡು ನಾರದನು ಆತನ ದರ್ಶನದಿಂದ ಉಂಟಾದ ಆನಂದದಿಂದ ಉಕ್ಕುತ್ತ ಆತನ ಅನುಜ್ಞೆಯನ್ನು ಪಡೆದು ಅವನಿಂದ ಸತ್ಕೃತನಾಗಿ ಕೈಮುಗಿದು ಆಕಾಶ ಮಾರ್ಗದಿಂದ ಹೊರಟು ಹೋದನು. ಆಮೇಲೆ ಕೃಷ್ಣನು ಇತ್ತಲಾಗಿ ತನ್ನ ಆಜ್ಞೆಯನ್ನು ನಿರೀಕ್ಷಿಸುತ್ತಿದ್ದ ರಾಜದೂತನನ್ನು ನೋಡಿ, ಓ ದೂತ, ಇನ್ನು ನೀನು ಹೊರಡು, ನಿನಗೆ ಮಂಗಳವಾಗಲಿ. ನಿನ್ನ ರಾಜರಿಗೆ ನಾನು ಅಭಯವನ್ನು ಕೊಟ್ಟಿರುವುದಾಗಿ ತಿಳಿಸು. ಶೀಘ್ರದಲ್ಲಿಯೇ ನಾನು ಜರಾಸಂಧನನ್ನು ಸಂಹರಿಸುವುದಾಗಿಯೂ ಅವರಿಗೆ ಹೇಳು ಎಂದನು. ಅದರಂತೆಯೇ ದೂತನು ಅಲ್ಲಿಂದ ಹೊರಟು ಬಂದು ನಡೆದ ಸಂಗತಿಗಳನ್ನೆಲ್ಲ ರಾಜರಿಗೆ ತಿಳಿಸಿದನು. ಅವರೆಲ್ಲರೂ ಆ ಮಾತನ್ನು ಕೇಳಿ ಸಂತುಷ್ಟರಾಗಿ ಕೃಷ್ಣನು ಯಾವಾಗ ತಮಗೆ ಸಂದರ್ಶನವನ್ನು ಕೊಟ್ಟು ತಮ್ಮನ್ನು ಸೆರೆಯಿಂದ ಬಿಡಿಸುವನೋ ಎಂದು ಕಾಲನಿರೀಕ್ಷಣೆಯಲ್ಲಿ ಇರುತ್ತಿದ್ದರು. ಇತ್ತಲಾಗಿ ಕೃಷ್ಣನು ಇಂದ್ರಪ್ರಸ್ಥವನ್ನು ಕುರಿತು ಪ್ರಯಾಣವನ್ನು ಬೆಳೆಸಿ ಕ್ರಮವಾಗಿ ಅನರ್ಥ, ಸೌವೀರ, ಕುರು, ವಿನಶನ ಮೊದಲಾದ ದೇಶಗಳ ಮಾರ್ಗವಾಗಿ ನಡುವೆ ಅನೇಕ ಪರ್ವತಗಳನ್ನು, ನದಿಗಳನ್ನು, ಸಣ್ಣ ಸಣ್ಣ ಗ್ರಾಮಗಳನ್ನು, ಬೇಡರ ಹಳ್ಳಿಗಳನ್ನು, ದೃಷದ್ವತಿ, ಸರಸ್ವತಿ ನದಿಗಳನ್ನು ದಾಟಿ ಪಾಂಚಾಲ, ಮತ್ಸ್ಯ ದೇಶಗಳ ಮಾರ್ಗವಾಗಿ ಇಂದ್ರಪ್ರಸ್ಥಪುರದ ಎಲ್ಲೆಗೆ ಬಂದು ಸೇರಿದನು. ಇಷ್ಟರಲ್ಲಿಯೇ ಅತ್ತಲಾಗಿ ಧರ್ಮರಾಜನಿಗೆ ಈ ವೃತ್ತಾಂತವು ತಿಳಿದು ಬಂದಿತು. ಮಹಾಯೋಗಿಗಳಿಗಲ್ಲದೆ ಇತರ ಸಾಮಾನ್ಯ ಮನುಷ್ಯರಿಗೆ ದುರ್ಲಭ ದರ್ಶನನಾದ ಶ್ರೀಕೃಷ್ಣನನ್ನು ನೋಡಬೇಕೆಂಬ ಆತುರದಿಂದ ಅಜಾತ ಶತ್ರುವು ತನ್ನ ಇಷ್ಟ ಮಿತ್ರ ಪುರೋಹಿತಾದಿಗಳ ಸಂಗಡ ಕರೆದುಕೊಂಡು ಗೀತವಾದ್ಯ ಘೋಷದೊಡನೆಯೂ ವೇದ ಘೋಷಗಳೊಡನೆಯೂ ಕೃಷ್ಣನನ್ನು ಎದುರುಗೊಂಡು ಕರೆತರುವುದಕ್ಕಾಗಿ ಪ್ರಾಣವನ್ನು ಎದುರುಗೊಳ್ಳುವುದಕ್ಕಾಗಿ ಹೋಗುವ ಪಂಚೇಂದ್ರಿಯಗಳಂತೆ ತನ್ನ ತಮ್ಮಂದಿರೊಡನೆ ಉಲ್ಲಾಸದಿಂದ ಹೊರಟನು. ಬಹುಕಾಲದಿಂದ ಕಾಣದಿದ್ದ ಕೃಷ್ಣನನ್ನು ಕಂಡೊಡನೆ
ಸಂತೋಷ ಪರವಶನಾಗಿ ಎರಡೂ ತೋಳುಗಳನ್ನು ನೀಡಿ ಬಾರಿ ಬಾರಿಗೂ ಅವನನ್ನು ಆಲಿಂಗಿಸಿಕೊಂಡನು. ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ನಿವಾಸಭೂತನಾದ ಆ ಕೃಷ್ಣನ ದೇಹ ಸ್ಪರ್ಶದಿಂದ ಆಗಲೇ ತನ್ನ ಜನ್ಮವು ಪವಿತ್ರವಾಯಿತೆಂದು ತಿಳಿದುಕೊಂಡನು. ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು. ಅವನ ದೇಹವೆಲ್ಲವೂ ಪುಳಕಿತವಾಯಿತು. ಅವನಿಗೆ ಆಗಿನ ಆನಂದಾತಿಶಯದಿಂದ ಈ ಲೋಕ ವ್ಯಾಪಾರವೇ ಮರೆತು ಹೋಗುವಂತಾಯಿತು. ಭೀಮಾರ್ಜುನ ನಕುಲ ಸಹದೇವರು ಕ್ರಮವಾಗಿ ಮುಂದೆ ಬಂದು ಕೃಷ್ಣನನ್ನು ಆಲಿಂಗಿಸಿ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಿದ್ದರು. ಆಗ ಕೃಷ್ಣನು ಯುಧಿಷ್ಠಿರನಿಗೂ ಭೀಮನಿಗೂ ಭಕ್ತಿಯಿಂದ ಪಾದವಂದನವನ್ನು ಮಾಡಿ ಅರ್ಜುನನನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡನು. ತನಗೆ ನಮಸ್ಕರಿಸಿದ ನಕುಲ ಸಹದೇವರನ್ನು ಮನ್ನಿಸಿ ಆಶೀರ್ವದಿಸಿದನು. ಆಮೇಲೆ ಧರ್ಮರಾಜನೊಡನೆ ಬಂದಿದ್ದ ಬ್ರಾಹ್ಮಣರನ್ನು ಕುಲವೃದ್ಧರನ್ನು ಯಥಾಯೋಗ್ಯವಾಗಿ ನಮಸ್ಕರಿಸುತ್ತಾ ಬಂದನು. ಕುರು ಸಂಜಯ ಕೇಕಯಾದಿ ರಾಜರನ್ನು ಯಥೋಚಿತವಾಗಿ ಗೌರವಿಸಿ ಅವರು ತನ್ನಲ್ಲಿ ತೋರಿಸಿದ ಗೌರವವನ್ನು ಪ್ರೀತಿಯಿಂದ ಕೈಗೊಂಡನು. ಆಗ ಧರ್ಮರಾಜನೊಡನೆ ಬಂದಿದ್ದ ಸೂತ ಮಗಧ ವಂದಿಗಳು ವಿದೂಷಕರು ಗಾಯಕರು ಬ್ರಾಹ್ಮಣರು ಮುಂದೆ ಬಂದು ವೀಣಾ ವೇಣು ಮೃದಂಗಾದಿ ವಾದ್ಯಗಳ ಕೋಲಾಹಲಗಳೊಡನೆ ಕೃಷ್ಣನನ್ನು ಸ್ತುತಿಸಿದರು. ನರ್ತಕರು ನೃತ್ಯವನ್ನು ಮಾಡುತ್ತಿದ್ದರು. ಈ ಸಮಸ್ತ ವೈಭವಗಳೊಡನೆ ಪುಣ್ಯ ಶ್ಲೋಕ ಶಿಖಾಮಣಿಯಾದ ಕೃಷ್ಣನು ಸರ್ವಾಲಂಕಾರ ಭೂಷಿತವಾದ ಇಂದ್ರಪ್ರಸ್ಥ ಪುರವನ್ನು ಪ್ರವೇಶಿಸಿದನು. ಆಗ ಆ ಪಟ್ಟಣದ ಸೊಗಸನ್ನು ಕೇಳಬೇಕೇ? ಪುರವೀಧಿಗಳೆಲ್ಲವೂ ಎಡಬಿಡದೆ ಸುತ್ತುತ್ತಿರುವ ಆನೆಗಳ ಮದ ಜಲದಿಂದ ಸೇಚಿತವಾಗಿ ಘಮಘಮಿಸುತ್ತಿರುವವು. ಚಿತ್ರ ವಿಚಿತ್ರಗಳಾದ ಧ್ವಜಗಳು ಸುವರ್ಣ ತೋರಣಗಳು ತೂಗಾಡುತ್ತಿರುವವು. ಅಲ್ಲಲ್ಲಿ ಮಂಗಳಾರ್ಥವಾದ ಪೂರ್ಣ ಕುಂಭಗಳು ಶೋಭಿಸುತ್ತಿರುವವು. ಆ ಪಟ್ಟಣದ ಸ್ತ್ರೀ ಪುರುಷರೆಲ್ಲರೂ ಮಂಗಳ ಸ್ನಾನವನ್ನು ಮಾಡಿ ವಸ್ತ್ರಾಭರಣ ಗಂಧ ಮಾಲ್ಯಾದಿಗಳಿಂದ ದೇಹವನ್ನು ಅಲಂಕರಿಸಿಕೊಂಡು ಸಂಭ್ರಮದಿಂದ ಓಡಾಡುತ್ತಿರುವರು. ಮನೆ ಮನೆಯ ಬಾಗಿಲುಗಳು ದೀಪಗಳಿಂದಲೂ ಪುಷ್ಪೋಪಹಾರಗಳಿಂದಲೂ ಅಗರು ಧೂಪಗಳಿಂದಲೂ ಧ್ವಜ ತೋರಣಗಳಿಂದಲೂ ಬಂಗಾರದ ಶಿಖರವುಳ್ಳ ಬೆಳ್ಳಿಯ ಕಲಶಗಳಿಂದಲೂ ಅಲಂಕೃತಗಳಾಗಿರುವವು. ಕೃಷ್ಣನು ಹೀಗೆ ಸರ್ವಾಲಂಕಾರ ಭೂಷಿತಗಳಾದ ಪುರವೀಧಿಗಳನ್ನು ನೋಡುತ್ತಾ ಬರುತ್ತಿದ್ದನು. ಪುರಸ್ತ್ರೀಯರೆಲ್ಲರೂ ಆ ಸಂಗತಿಯನ್ನು ಕೇಳಿದೊಡನೆ ಕೃಷ್ಣನನ್ನು ನೋಡುವ ಆತುರದಲ್ಲಿ ಬಿಚ್ಚಿದ ತಲೆಯನ್ನು ಸಡಿಲಿದ ದುಕೂಲವನ್ನು ತಿಳಿಯದೆ ತಾವು ಮಾಡುತ್ತಿದ್ದ ಗೃಹ ಕಾರ್ಯಗಳನ್ನು ಅಷ್ಟಕ್ಕೆ ಬಿಟ್ಟು ಸಮೀಪದಲ್ಲಿ ಮಲಗಿದ್ದ ತಮ್ಮ ಪತಿಗಳನ್ನು ಲಕ್ಷ್ಯ ಮಾಡದೆ ಹೊರಟು ಬಂದು ಉಪ್ಪರಿಗೆಗಳ ಮೇಲೇರಿ ನೋಡುತ್ತಿದ್ದರು. ರಥ ಗಜಾದಿ ಚತುರಂಗ ಸೈನ್ಯದಿಂದ ಕಿಕ್ಕಿರಿಸಿ ತುಂಬಿದ್ದ ರಾಜಮಾರ್ಗದಲ್ಲಿ ಕೃಷ್ಣನು ಅವನ ಭಾರ್ಯೆಯರು ಅತಿ ವೈಭವದಿಂದ ಬರುತ್ತಿರುವುದನ್ನು ಕಂಡು ಒಬ್ಬೊಬ್ಬರು ಅವನ ಮೇಲೆ ಪುಷ್ಪ ವರ್ಷವನ್ನು ಕರೆಯುತ್ತಿದ್ದರು. ಒಬ್ಬೊಬ್ಬರು ಆ ಕೃಷ್ಣನ ಸೌಂದರ್ಯಕ್ಕೆ ಮರುಳಾಗಿ ತಮ್ಮ ತಮ್ಮ ಮನಸ್ಸಿನಲ್ಲಿಯೇ ಅವನ ಅಂಗಸ್ಪರ್ಶ ಸೌಖ್ಯವನ್ನು ಅನುಭವಿಸುತ್ತಾ ಮಂದಹಾಸ ವಿಶಿಷ್ಟವಾದ ತಮ್ಮ ದೃಷ್ಟಿಯಿಂದ ಅವನಿಗೆ ಸುಖಾಗಮನವನ್ನು ಕೋರುವಂತೆ ಆನಂದ ಪರವಶರಾಗಿ ನೋಡುತ್ತಿದ್ದರು. ಮತ್ತು ಅವರು ಚಂದ್ರನನ್ನು ಬಳಸಿರುವ ನಕ್ಷತ್ರಗಳಂತೆ ಆ ಕೃಷ್ಣನ ಸುತ್ತಲೂ ನೆರೆದು ಬರುತ್ತಿರುವ ಆತನ ಪತ್ನಿಯರನ್ನು ನೋಡಿ, ಆಹಾ, ಇವರ ಭಾಗ್ಯವಲ್ಲವೇ ಭಾಗ್ಯವು! ಪುರುಷ ಶ್ರೇಷ್ಠನಾದ ಈ ಕೃಷ್ಣನು ಮಂದಹಾಸದಿಂದಲೂ ವಿಲಾಸ ವಿಶಿಷ್ಟವಾದ ನೋಟದಿಂದಲೂ ಆಗಾಗ ಇವರ ಕಣ್ಣಿಗೆ ಮಹೋತ್ಸವವನ್ನು ಉಂಟು ಮಾಡುತ್ತಿರುವನಲ್ಲವೇ? ಇವರು ಪೂರ್ವ ಜನ್ಮದಲ್ಲಿ ಯಾವ ಪುಣ್ಯವನ್ನು ಮಾಡಿದ್ದರೋ ಎಂದು ತಮ್ಮೊಳಗೆ ತಾವು ಅವರನ್ನು ಕೊಂಡಾಡುತ್ತಿದ್ದರು. ಆ ಪಟ್ಟಣದಲ್ಲಿರುವ ಶಿಲ್ಪಿಗಳು ವರ್ತಕರು ಮುಂತಾದವರೆಲ್ಲರೂ ತಮಗೆ ಲಭಿಸಿದ ಉತ್ತಮ ವಸ್ತುಗಳನ್ನು ಕಾಣಿಕೆಯಾಗಿ ತಂದು ಕೃಷ್ಣನ ಪಾದಗಳಲ್ಲಿಟ್ಟು ತಮ್ಮ ಜನ್ಮವು ಸಾರ್ಥಕವಾಯಿತೆಂದು ಭಾವಿಸಿ ಸಂತೋಷಿಸುತ್ತಿದ್ದರು. ಕೃಷ್ಣನು ಅರಮನೆಯ ಬಾಗಿಲಿಗೆ ಬಂದೊಡನೆ ರಾಜಾಂತಃಪುರದ ಜನವೆಲ್ಲವೂ ಸಡಗರದಿಂದ ಇದಿರುಗೊಂಡು ಬಂದಿತು. ಅವರೆಲ್ಲರೊಡನೆ ಕೃಷ್ಣನು ಅರಮನೆಯನ್ನು ಪ್ರವೇಶಿಸಿದನು. ತನಗೆ ಸೋದರಳಿಯ ನೆನೆಸಿಕೊಂಡ ಲೋಕೇಶ್ವರನಾದ ಕೃಷ್ಣನನ್ನು ಕಂಡು ಕುಂತಿದೇವಿಯು ಸಂತೋಷದಿಂದ ಇದಿರೆದ್ದು ಬಂದು ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡಳು. ದ್ರೌಪದಿ ಸುಭದ್ರೆ ಮೊದಲಾದ ಅವಳ ಸೊಸೆಯರು ಕೃಷ್ಣನನ್ನು ಯಥೋಚಿತವಾಗಿ ಪೂಜಿಸಿದರು. ಕೃಷ್ಣನು ತನ್ನ ಮನೆಗೆ ಬಂದನೆಂಬ ಸಂತೋಷದಿಂದ ಧರ್ಮರಾಜನಿಗೆ ಮೈಮರೆಯುವಂತಾಯಿತು. ಆತನನ್ನು ಮನೆಗೆ ಕರೆತಂದು ಯಾವ ವಿಧದಲ್ಲಿ ಸತ್ಕರಿಸಬೇಕೆಂದು ತೋರದೆ ಸುಮ್ಮನೆ ನಿಂತು ಬಿಟ್ಟನು.
ಅಲ್ಲಿ ಕೃಷ್ಣನು ತನ್ನ ಅತ್ತೆಯಾದ ಕುಂತಿದೇವಿಗೂ ಇತರ ವೃದ್ಧ ಸ್ತ್ರೀಯರಿಗೂ ನಮಸ್ಕರಿಸಿ ದ್ರೌಪದಿ ಸುಭದ್ರೆಯರನ್ನು ಪ್ರೀತಿಯಿಂದ ಮನ್ನಿಸಿದನು. ಆಗ ದ್ರೌಪದಿಯು ಅತ್ತೆಯಾದ ಕುಂತಿಯ ಆಜ್ಞೆಯಿಂದ ಕೃಷ್ಣನ ಪತ್ನಿಯರಾದ ರುಕ್ಮಿಣಿ, ಸತ್ಯಭಾಮೆ, ಭದ್ರೆ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದೆ, ಲಕ್ಷ್ಮಣೆ, ನಗ್ನಜಿತ್ತಿ ಎಂಬ ಅಷ್ಟಮಹಿಷಿಯರನ್ನು ಇತರ ಸ್ತ್ರೀಯರನ್ನು ಗಂಧ ಪುಷ್ಪ ವಸ್ತ್ರಾಲಂಕಾರಗಳಿಂದ ಯಥೋಚಿತವಾಗಿ ಸತ್ಕರಿಸಿದಳು. ಹಾಗೆಯೇ ಧರ್ಮರಾಜನು ಕೂಡ ಕೃಷ್ಣನಿಗೂ ಆತನ ಪತ್ನಿಯರಿಗೂ ಸೈನಿಕರಿಗೂ ಅನುಚರರಿಗೂ ಹೊಸ ಹೊಸ ಭೋಗ ಸಾಮಗ್ರಿಗಳಿಂದ ತುಂಬಿದ ಬೇರೆ ಬೇರೆ ಬಿಡದಿಗಳನ್ನು ಮಾಡಿಕೊಟ್ಟನು. ಓ ಪರೀಕ್ಷಿತ್ ರಾಜ, ಕೃಷ್ಣನು ಅಲ್ಲಿದ್ದಾಗ ಅರ್ಜುನನೊಡನೆ ಕಲೆತು ಪಾಂಡವ ದಹನದಿಂದ ಅಗ್ನಿಗೆ ತೃಪ್ತಿಯನ್ನುಂಟು ಮಾಡಿ ಅಲ್ಲಿ ಮಯನನ್ನು ಅಪಾಯದಿಂದ ತಪ್ಪಿಸಿ ಅವನ ಮೂಲಕವಾಗಿ ಧರ್ಮರಾಜನಿಗೆ ಒಂದು ದಿವ್ಯ ಭವನವನ್ನು ಮಾಡಿಸಿಕೊಟ್ಟನು. ಹೀಗೆಯೇ ಕೃಷ್ಣನು ಅರ್ಜುನನೊಡನೆ ರಥಾರೂಢನಾಗಿ ಅಲ್ಲಲ್ಲಿ ವಿನೋದದಿಂದ ವಿಹರಿಸುತ್ತಾ ಧರ್ಮರಾಜನ ಸಂತೋಷಾರ್ಥವಾಗಿ ಕೆಲವು ತಿಂಗಳುಗಳವರೆಗೆ ಆ ಅರಮನೆಯಲ್ಲಿಯೇ ಇರುತ್ತಿದ್ದನು. ಇದು 71ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.